ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವು ನೋಡ್ತಿದ್ದೀರಾ ಜೀವ್ಸ್ ಫಿಲಮ್ಸ್ಗೆ ಸ್ವಾಗತ. ಇವನಿಗೆ ಮಾದೇವ ನೈಟ್ 12 ಗಂಟೆಯಲ್ಲಿ ಲ್ಯಾಟಿನ್ ಕೊಟ್ಟಿದ್ದಾನೆ. ಅಲ್ಲೇನೋ ಹೋದಂಗಾಯ್ತು. ಯಾರದು? ಫಾರಿನಲ್ಲೆಲ್ಲ ಮಾಮೂಲಿ ನಾವು ಹೆಂಗೆ ಟೊಮೊಟೊ ಯೂಸ್ ಮಾಡ್ತೀವಿ, ನಾಟ್ ಟೊಮೊಟೊನ ಆ ಥರ ಇದನ್ನ ಯೂಸ್ ಮಾಡ್ತಾರೆ. ಸೊ ಇದು ಬೆಳೆಯೋದೇ ಇಷ್ಟು ದಪ್ಪ, ಇಷ್ಟೇ. ಓಕೆ ಓಕೆ, ದಿಸ್ ಇಸ್ ಫೈನಲ್. ಪಕ್ಕ ಈ ಸಲ ಇರುತ್ತೀನಿ. ಕುಂತಲ್ಲು ನೀನೇ ನಿಂತಲ್ಲು ನೀನೇ, ನಮ್ಮ ನಾಡಿನ ಆಟ ಆಡಿ ಏನಾಗಲ್ಲ. ಹುಡುಗರಿಗೆ ಮೆಂತದಿಲ್ಲ. ನಿಜವಾಗ್ಲೂ ಚೆನ್ನಾಗಿಲ್ಲ. ಭಾಳ ಸ್ಟಾರ್ಟಿಂಗ್ ಚೆನ್ನಾಗಿತ್ತು, ಈಗ ನನಗೆ ಬೋರ್ ಆಗ್ತಾ ಇದೆ. ಅದ್ರ ಹೆಸರು ಅಂಟ್ವಾಳು ಅಂತ. ಇದು ಬೇಸಿಕಲಿ ಬಂದು ನ್ಯಾಚುರಲ್ ಸೋಪು ಅವಾಗ. ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ನಾನು ನಿಮ್ಮ ಜೀವ್. ಈ ವಿಡಿಯೋದಲ್ಲಿ ಏನಂದರೆ, ಇದೊಂದು 100 ಎಕರೆ ಸುತ್ತಮುತ್ತ ಎಸ್ಟೇಟಲ್ಲಿ ಮಧ್ಯ ಈ ಮನೆ. ಸೊ ಸುತ್ತಮುತ್ತ ಯಾರಂದರೆ ಯಾರೂ ಇಲ್ಲ. ಸೊ ಇಲ್ಲಿ ನಾನು ಮುಂದಿನ 48 ಗಂಟೆಗಳ ಕಾಲ ನಾನೊಬ್ಬನೇ ಇಲ್ಲಿ ಇರ್ತೀನಿ, ಎಲ್ಲದರಿಂದ ದೂರ. ಕಂಗ್ರ್ಯಾಚುಲೇಷನ್ ಬ್ರದರ್. ನೆಟ್ವರ್ಕ್ ಇಲ್ಲ, ಏನಿಲ್ಲ, ಎಂಥದ್ದಿಲ್ಲ, ಟಿ ವಿನೂ ಇಲ್ಲ, ಏನೂ ಇಲ್ಲ. ಸ್ವಲ್ಪ ಒಳಗಡೆ ತರಕಾರಿ ಇದೆ, ಅದು ಬಿಟ್ಟರೆ ಏನಿಲ್ಲ. ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಈ ಪ್ರಕೃತಿ, ನಾನು ಆ್ಯಂಡ್ ಒಂದು ಧೈರ್ಯ ಏನಂದರೆ, 1 2 3 ನಾಯಿಗಳಿದೆ. ಅದನ್ನ ಆ ನಾಯಿಗಳನ್ನ ಆಮೇಲೆ ತೋರಿಸ್ಕೊಡ್ತೀನಿ. ಸೊ ಇಷ್ಟೇ, ನೋಡೋಣ ಹೇಗಿರುತ್ತೆ ಅಂತ. ಈ ಬೆಳಕೊತ್ತಲ್ಲಿ ನನಗೆ ಎಂತ ಇಲ್ಲ, ಬಟ್ ವಿ ವಿಲ್ ಸಿ ವೆನ್ ಇಟ್ ಗೆಟ್ಸ್ ನೈಟ್. ಓಕೆ, ಲೆಟ್ಸ್ ಗೋ. ಹಲೋ. ಕತ್ಲೆ ಆಗಿದೆ. ಒಂದು 8 9 ಗಂಟೆ ಇರ್ಬೋದು ಟೈಮ್ ಈಗ. ಸೊ ಲೆಟ್ಸ್ ಗೋ ಬಾಯ್ಸ್, ಲೆಟ್ಸ್ ಗೋ, ರೆಡಿ. ಸೊ ಆಗಲೇ ಹೇಳ್ದಂಗೆ ರೋಲೆಕ್ಸ್ ಬಂದ, ಒಂದು ಕಡ್ಡಿ ಇಟ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ. ಓ ದೇವರನೇ ಏನು ಕಾಣಿಸ್ತಿಲ್ಲ. ಯಾವ ಇವೆಲ್ಲ? ಆ ಕಡೆಯಿಂದ ಹೋಗೋಣ ಬನ್ನಿ. ದೇವರಾಣೆ ಭಯಂಕರ ಕತ್ಲೆ, ಅಂದರೆ ಭಯಂಕರ. ನಂಗೆ ಲಿಟರ್ಲಿ ನನ್ನ ಅಕ್ಕಪಕ್ಕ ಏನೈತೆ ಅಂತ ನನ್ನ ಮೊಬೈಲ್ನ ಆಪೋಸಿಟ್ ಡೈರೆಕ್ಷನ್ ತಿರುಗಿಸ್ಲಿಲ್ಲ ಅಂದರೆ ಅದು ಕಾಣಲ್ಲ. ನಕ್ಷತ್ರ. ಓಕೆ. ನಿಮ್ಗೇನಾದರೂ ಲೈಫಲ್ಲಿ ಭಯ ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಮನುಷ್ಯನ ಹೃದಯಕ್ಕಿಂತ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಇಡೀ ಜಗತ್ತಲ್ಲಿ ಯಾವುದೂ ಇಲ್ಲ ಅಂದರೆ ಯಾವುದೂ ಇಲ್ಲ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಏನು ಕಾಣಿಸ್ತಿಲ್ಲ, ಜಗಳ ಆಡ್ತವೆ. ಸೊ ನಿಜವಾಗ್ಲೂ ಏನೂ ಕಾಣಿಸ್ತಿಲ್ಲ. ಸೊ ಇಷ್ಟೇ ಸಾಕು.
ಬೆಳಗಡೆ ಅಲ್ಲಿ ಮನೆಗಳಿದೆ, ಅದನ್ನ ತೋರಿಸ್ತೀನಿ. ಸುಮ್ಮನಿರ. ಯಪ್ಪ ಎಂಥ ಕತ್ಲೆ ಅಂದರೆ ಅಷ್ಟು ಈಸಿ ಇಲ್ಲ. ಒಬ್ಬೊಬ್ಬ ಆಗಲೇ ಹೇಳ್ದಂಗೆ ಈ ಕತ್ಲೆಯಲ್ಲಿ ಅಷ್ಟು ದೂರ ಯಾಕೆ? ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ಸಾಕು. ಕತ್ಲೆ ಯಾಕೆ? ಮರ ಯಾಕೆ? ಏನಂತೀರಾ? ಆ್ಯಂಡ್ ಇಲ್ಲಿ ಕೂತ್ಕೊಂಡು ನಂಗೆ ಕತೆ ಹೇಳೋದಂದರೆ ತುಂಬ ಇಷ್ಟ. ಸೊ ಇಲ್ಲಿ ಕೂತ್ಕೊಂಡು ಇಲ್ಲಿ ಸುತ್ತ ನೋಡ್ತಾ ನಿಮಗೊಂದು ಹಾರರ್ ಸ್ಟೋರಿ ಹೇಳ್ತೀನಿ. ಹಾರರ್ ಸ್ಟೋರಿ ಕೇಳಿಸ್ಕೊಳ್ಳಿ. ಈ ಸ್ಟೋರಿನ ನಾನು ಎಲ್ಲೋ ಓದಿದ್ದು ಅನಿಸುತ್ತೆ, ತುಂಬ ವರ್ಷಗಳ ಹಿಂದೆ ಓದಿದ್ದು, ನೆನಪಿದೆ. ಸೊ ಹೇಳ್ತೀನಿ. ಇದು ನಡೆದಿದ್ದು ಮಲೆನಾಡು ಪ್ರದೇಶದಲ್ಲಿ. ಮಲೆನಾಡು ಅಂದರೆ ಒಟ್ನಲ್ಲಿ ಆ ಕಡೆ ಸೈಡು, ಎಲ್ಲಿ ಅಂತ ಗೊತ್ತಿಲ್ಲ, ಆ ಕಡೆ ಸೈಡು. ಒಂದು ದಿನ ಒಂದು ಫ್ಯಾಮಿಲಿ ಸಂಜೆ ಒಂದು 3 ಗಂಟೆ 4 ಗಂಟೆ ಇರ್ಬೋದು, ಆವಾಗ ಆ ಊರಿಂದ ಪಕ್ಕದ ಊರಿಗೆ, ಆ ಟೈಮಲ್ಲೆಲ್ಲ ಬೈಕು ಗೀಕು ಏನೂ ಇರಲಿಲ್ಲ. ಆಮೇಲೆ ಮಲೆನಾಡು ಪ್ರದೇಶದಲ್ಲೆಲ್ಲ ಚಿಕ್ಕ ರೋಡ್ ಅಲ್ವಾ. ಸೊ ಇವರು ನಡ್ಕೊಂಡೇ ಹೋಗಿದ್ರು. ಒಂದು ಫ್ಯಾಮಿಲಿ 3-4 ಜನ ನಡ್ಕೊಂಡೇ ಹೋಗಿದ್ರು ಭರತನಾಟ್ಯ ನೋಡೋದಕ್ಕೆ. ಪಕ್ಕದೂರಲ್ಲಿ ಭರತನಾಟ್ಯ ಇತ್ತು. ಸೊ ಅದನ್ನ ನೋಡೋದಕ್ಕೆ ಹೋಗಿ ಅದೆಲ್ಲ ಮುಗಿಸ್ಕೊಂಡು ಎಲ್ಲನೂ ನೋಡಿ ಖುಷಿಪಟ್ಟು ವಾಪಸ್ ಬರುವಾಗ ತುಂಬ ರಾತ್ರಿ ಆಗೋಗಿತ್ತು. ಒಂದು 11-12 ಗಂಟೆ ಆಗೋಗಿತ್ತು. ಸೊ ಓಕೆ, ಅವಾಗೆಲ್ಲ ಲ್ಯಾಟಿನ್ ಬರ್ತಿತ್ತಲ್ಲ, ಲ್ಯಾಟಿನ್ ಇಟ್ಕೊಂಡು ಅವರು ಓಕೆ ಅಂತ ವಾಪಸ್ ಬರ್ತಿದ್ರು ಫ್ಯಾಮಿಲಿ. ಬರ್ಬೇಕಾದ್ರೆ ಏನಾಯಿತು, ಅವ್ರ ಲ್ಯಾಟಿನು ಆಫ್ ಆಗೋಯಿತು. ಸೊ ಎಷ್ಟೇ ಟ್ರೈ ಮಾಡಿದ್ರು ಅದು ಆನ್ ಆಗಲಿಲ್ಲ. ಆಮೇಲೆ ಸ್ಟ್ರೀಟ್ ಲೈಟ್ಸ್ ಅಂತೂ ಇರಲೇ ಇಲ್ಲ ಬಿಡಿ. ಸೊ ಫುಲ್ ಕತ್ಲೆ ಆಗೋಯಿತು. ಆಮೇಲೆ ಹಾಗೆ ಬಂದರು. ಲೈಕ್ ತುಂಬ ಕತ್ಲೆ, ಎಲ್ಲಿ ಯಾವ ಕಡೆ ಹೋಗಬೇಕು ಏನು ಒಂದು ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಅವ್ರ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇದ್ದ ಒಬ್ಬ ಮಾದೇವ ಅಂತ, ಅವನು ಒಂದು ಲ್ಯಾಟಿನ್ ಇಟ್ಕೊಂಡು ಬರ್ತಾನೆ. ಬಂದು ಏನು ಮಾಡ್ತಿದ್ದೀರಾ, ಇಲ್ಲೇನು ಮಾಡ್ತಿದ್ದೀರಾ, ಲ್ಯಾಟಿನ್ ಕೆಟ್ಟೋಯ್ತಾ ಅಂತೆಲ್ಲ ಕೇಳಿಕೊಂಡು ಓಕೆ ಅಂತ ತೊಗೊಳ್ಳಿ ಅಂತ ಲ್ಯಾಟಿನ್ ಕೊಡ್ತಾನೆ. ಸರಿ ಅಂತ ಹೇಳಿ ಆ ಲ್ಯಾಟಿನ್ ಇಟ್ಕೊಂಡು ಇವ್ರ ಮನೆಗೆ ಬರ್ತಾರೆ. ಆ ಲ್ಯಾಟಿನ್ನ ಇಟ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದು ಮಲ್ಕೊಂಡು ಬೆಳಗ್ಗೆ ಆಗುತ್ತೆ. ಆ ಮನೆ ಲ್ಯಾಟಿನ್ ಇಸ್ಕೊಂಡಿದ್ರಲ್ಲ, ಸೊ ಹೋಗಿ ಮಾದೇವನಿಗೆ ವಾಪಸ್ ಕೊಟ್ಬಿಟ್ಟು ಬರೋಣ ಅಂತ ಮಾದೇವಂಗೆ ಅವನು ಆ ಮನೆ ಯಜಮಾನ ಹೋಗ್ತಾನೆ. ಅಲ್ಲಿಂದ ಸ್ವಲ್ಪ ದೂರ, ಒಂದು ಅರ್ಧ ಕಿಲೋಮೀಟ್ರು ಇಲ್ಲ. ಸೊ ಹೋಗಿ ನೋಡ್ತಾನೆ, ಮನೆಯೆಲ್ಲ ಫುಲ್ಲು ಅಂದರೆ ಮನೇಲಿ ಯಾರೂ ಇಲ್ಲ. ಎಲ್ಲ ಒಂಥರ ಬೂದಿ ಏನೋ ಮನೆ ಮೇಲೆ ಬೆಂಕಿ ಬಿದ್ದಿರೋಂಗೆ ಆಗಿದೆ. ಅಲ್ಲೇ ಅಂದರೆ ಜನಗಳು ನಿಂತಿರ್ತಾರೆ. ಅಲ್ಲಿ ಒಬ್ಬನ್ನ ಕೇಳ್ತಾನೆ, ಏನಾಯಿತು, ಯಾರೂ ಇಲ್ವಾ ಮನೇಲಿ, ಎಲ್ಲರೂ ಎಲ್ಲೋದ್ರು, ಇದೇನಿದು ಬೆಂಕಿ ಬಿದ್ದಿರಂಗೈತೆ ಅಂತೆಲ್ಲ ಹೇಳ್ತಾನೆ. ಅದಕ್ಕೇ ನಿಂಗೆ ವಿಷಯ ಗೊತ್ತಿಲ್ವಾ, ಮಾದೇವ ಅವನ ಹೆಂಡ್ತಿ ಮತ್ತು ಮಕ್ಕಳೆಲ್ಲ ನಿನ್ನೆ ಸಂಜೆ ಒಂದು 6 ಗಂಟೆಯಲ್ಲಿ ಬೆಂಕಿ ಬಿದ್ದು ಅವ್ರು 4 ಜನನೂ ಸತ್ತೋದ್ರು. ನಿನ್ನೆ ನೈಟೇ ಆ್ಯಂಬುಲೆನ್ಸಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಅಂತ. ಇವನಿಗೆ ಶಾಕ್ ಆಗುತ್ತೆ. ಹಾಗಾದರೆ ನೈಟ್ 12 ಗಂಟೆಯಲ್ಲಿ ನನಗೆ ಲ್ಯಾಟಿನ್ ಕೊಟ್ಟಿದ್ದು ಯಾರು ಅಂತ. ಅವ್ರು ನೋಡಿದ್ರೆ 6 ಗಂಟೆಯಲ್ಲಿ ಸತ್ತೋಗಿದ್ದಾರೆ. ಇವನಿಗೆ ಮಾದೇವ ನೈಟ್ 12 ಗಂಟೆಯಲ್ಲಿ ಲ್ಯಾಟಿನ್ ಕೊಟ್ಟಿದ್ದಾನೆ. ಅಲ್ಲೇನೋ ಹೋದಂಗಾಯ್ತು. ಯಾರದು? ಯಾರು? ಗೆಜ್ಜೆ ಸೌಂಡ್ ಕೇಳಿಸ್ತಿದ್ಯಾ? ಅದು ಗೆಜ್ಜೆ ಸೌಂಡ್ ಕೇಳ್ದಂಗಾಯ್ತು. ನಿಜ ಅನ್ಕೊಂಡ್ರ? ಇಲ್ಲ, ಸುಮ್ಮನೆ ತಮಾಷೆ ಮಾಡ್ತಿದ್ದೀನಿ.
ಭಯ ಆಯ್ತಾ? ಹೆಂಗಿತ್ತು? ಇರಲಿ, ಕತೆ ಹೆಂಗಿತ್ತು ಕಮೆಂಟ್ ಮಾಡಿ. ಆಮೇಲೆ ಈಗ ಎಷ್ಟು ಗೊತ್ತಿಲ್ಲ, ಮನೆ ಒಳಗೆ ಹೋಗೋಣ, ಲಾಕ್ ಮಾಡ್ಕೊಳ್ಳೋಣ, ನೆಮ್ಮದಿಯಾಗಿ ಮಲ್ಕೊಳ್ಳೋಣ. ಬೆಳಗ್ಗೆ ಎದ್ದು ಆ್ಯಂಡ್ ಇನ್ನೊಂದು ವಿಷಯ, ಈ ವಿಡಿಯೋನ ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡಬೇಕು. ಯಾಕಂದರೆ ಏನು ಓಡಾಡೋದೇ ಆಗುತ್ತೆ, ಅದು ಇದೇ ಆಗುತ್ತೆ. ಸೊ ನಾನು ಈಗಲಿಂದ ಈಗ ಮೇ ಬಿ 9 ಗಂಟೆ ಇರ್ಬೋದು, ನೆಕ್ಸ್ಟ್ 24 hours ತನಕ ಬರೀ ಬಾಳೆಹಣ್ಣು ತಿನ್ಕೊಂಡೇ ಇರ್ತೀನಿ. ಬಾಳೆಹಣ್ಣು, ನೀರು, ಅದು ಬಿಟ್ಟು ಇನ್ನೇನು ತಿನ್ನಲ್ಲ. ಯಾವ ಅಡುಗೆನೂ ತಿನ್ನಲ್ಲ, ಯಾವ ಅನ್ನನೂ ತಿನ್ನಲ್ಲ, ಏನು ತಿನ್ನಲ್ಲ, ಬರೀ ಬಾಳೆಹಣ್ಣು. ಓಕೆನಾ? ನೆಕ್ಸ್ಟ್ 24 hours ತನಕ. ಲೆಟ್ಸ್ ಗೋ. ಹೇ ಗಾಯ್ಸ್, ಆವಾಗಲೇ ಹೇಳ್ದಂಗೆ 24 hours ಬರೀ ಬಾಳೆಹಣ್ಣೆ ತಿನ್ಕೊಂಡಿರ್ತೀನಿ ಅಂತ ಹೇಳಿದ್ದೀನಿ. ಸೊ ಇವಾಗ ಗಂಟೆ ಒಂದು 9-9:30 ಇರ್ಬೋದು. ಸೊ ಈಗಲಿಂದ ಟೈಮ್ ಸ್ಟಾರ್ಟ್ ಅಂದ್ಕೊಳ್ಳಿ. ಓಕೆನಾ? ತಿನ್ನೋದನ್ನು ಸ್ಟಾರ್ಟ್ ಮಾಡೋಣ. ಅಕ್ಕಿ ಅಲ್ಲೂ ಓದಿಯ ನೈಟ್ ಹೊತ್ತು ಬಾಳೆಹಣ್ಣು ತಿನ್ನಬಾರ್ದು ಅಂತ. ಕಂಟ್ರೋಲ್ ಬಿಡಿ, ಎಲ್ಲೋ ಒಂದು ಕಡೆ ಇವಾಗ ಬೆಳಗ್ಗೆ ಆಗ್ತದೆ. ಅದೆಷ್ಟು ಆಳಿದ್ದೀನಿ ಅನ್ಕೊಂಡು ಆಯ್ತು. ಹಲೋ, ಮಲ್ಗೋಣ ಅಂತ ಮಲ್ಕೊಂಡಿದೆ, ಬಟ್ ಯಾಕೋ ಹೊಟ್ಟೆ ಹಸಿತಿದೆ. ಬಾಳೆಹಣ್ಣು ಸಾಕಾಗಲಿಲ್ಲ ಅನ್ಸೋದೆ. देखा आपने लापरवाही का नतीजा है. ಇನ್ನೊಂದೆರಡು ತಿನ್ನುವಾಗ ಸಾಕು ಅನ್ನಿಸ್ತು, ಲೈಕ್ ಹೊಟ್ಟೆ ತುಂಬ್ದಂಗೆ ಅನ್ನಿಸ್ತು, ಬಟ್ ಯಾಕೋ ಒಂಥರ ಹೊಟ್ಟೆ ಹಸಿ. ಈ ಬಾಟಲ್ ಆ್ಯಕ್ಚುಲಿ ನಮ್ಮ ಅಕ್ಕ ಹೊಸದಾಗಿ ತೊಗೊಂಡು ಇಟ್ಕೊಂಡಿದ್ವು. ಒಂದ್ಸಲ ಯೂಸೇ ಮಾಡಿರಲಿಲ್ಲ. ಬರಬೇಕಾದ್ರೆ ಎತ್ಕೊಂಡು ಬಂದ್ಬಿಟ್ಟೆ. खत्म, बाय बाय, टाटा, गुड बाय, गया. ಅವಳಿಗಿನ್ನ ಗೊತ್ತಿಲ್ಲ. ನನಗೆ ಬೋರ್ ಆಗ್ತಾ ಇದೆ. ವಿಡಿಯೋ ಮಾಡಿದ್ರೆ ಬೋರ್ ಆಗಲ್ಲ, ಬಟ್ ವಿಡಿಯೋ ಮಾಡಿದ್ರೆ ಸುಮ್ಮನೆ ಕೂತಿದ್ರೆ ಬೋರ್ ಆಗುತ್ತೆ. ಓಕೆ, ಮಲ್ಕೊಳ್ಳೋಣ. ನಾಳೆ ಮಾರ್ನಿಂಗ್ ಸಿಗ್ತೀನಿ. ಅಲ್ಲಿ ತನಕ ಗುಡ್ ನೈಟ್. ಒಳ್ಳೊಳ್ಳೆ ಕನಸು ಬಿಡಲಿ ನಿಮಗೆ. ಓಕೆನಾ? ಗುಡ್ ನೈಟ್. ಅಕಸ್ಮಾತ್ ನನಗೆ ಯಾವ್ದಾದ್ರು ಒಳ್ಳೆ ಕನಸು ಬಿದ್ದರೆ ಏನು ಕನಸು ಅಂತ ಮಾರ್ನಿಂಗ್ ಹೇಳ್ತೀನಿ. ಓಕೆನಾ? ಓಕೆ, ಗುಡ್ ನೈಟ್, ಬಾಯ್. ಸೊ ಗಾಯ್ಸ್, ಮಾರ್ನಿಂಗ್ ಆಯಿತು, ಬೆಳಗಾಯಿತು. ಅಲ್ಲುಜ್ಜಿ ಮುಖ ತೊಳೆದು ರೆಡಿಯಾಗಿ ಕೂತಿದ್ದೀನಿ. ಸೊ ತಿಂಡಿ ಮಾಡಬೇಕಲ್ಲ. ಸೊ ತಿಂಡಿ ಏನಂದರೆ ಬಾಳೆಹಣ್ಣು. ಇನ್ನು ಮಿಕ್ಕಿದ ಅವರ್ಸಲ್ಲಿ ಏನಾದರೂ ಮಾಡಬೇಕಲ್ವಾ. ಸೊ ಯಾವುದಾದ್ರು ಒಂದು 3-4 ಟಾಸ್ಕ್ನ ನಾವೇ ಹಾಕ್ಕೊಂಡು ಇವತ್ತು ಅದೇ ನಾಳೆ ಅದನ್ನ ಮಾಡೋಣ. ಓಕೆನಾ? ಫಸ್ಟು ಟಾಸ್ಕ್ ಬಂದು ಸಾಂಗ್ ಆಡೋದು, ಜೋರಾಗಿ ಕಿರ್ಚಾಡ್ಕೊಂಡು ಯಾವುದಾದ್ರು ಒಂದು ಸಾಂಗ್ ಆಡೋದು. तुमसे ना हो पाएगा. ಓಕೆನಾ? ಸೆಕೆಂಡ್ ಒನ್ನು ಯಾವುದಾದ್ರು ನಾವು ಚಿಕ್ಕವರಿದ್ದಾಗ ಆಡಿದ ಗೇಮ್ನ ಮತ್ತೆ ಆಡೋದು. ಯಾವ ಗೇಮು? ಓಕೆ, ಕುಂಟೆಬಿಲ್ಲೆ ಗೊತ್ತಾ ನಿಮಗೆ? ಕುಂಟೆಬಿಲ್ಲೆ ಗಿಲ್ಸ್ ಗೇಮ್ ಅಂತ ಏನಲ್ಲ, ಚಿಕ್ಕ ಮಕ್ಕಳು ಗೇಮ್ ಅಷ್ಟೇ ಅದು. ಸೊ ಕುಂಟೆಬಿಲ್ಲೆ ಟ್ರೈ ಮಾಡೋಣ. ಆಮೇಲೆ ಮೂರನೇದು ಬಂದು
ಕವನ ಬರೆಯೋದು. ಯಾವ್ದಾದ್ರು ಒಂದು ಕವನನ ಇಲ್ಲೇ ಈಗಲೇ ಇವತ್ತೇ ಬರೆದು ನಿಮ್ಗೆ ಹೇಳ್ಬೇಕು. साले को बम से उड़ा दूंगा एक बार हाथ में आ जा. ಆಮೇಲೆ ನೈಟ್ ಮಲ್ಕೊಳಕ್ಕಿಂತ ಮುಂಚೆ ಕನಸು ಬಿದ್ದರೆ ನಿಮ್ಗೆ ಹೇಳ್ತೀನಿ ಅಂದಿದೆ ಅಲ್ವಾ. ಕನಸು ಎವ್ರಿಡೇ ಬೀಳತ್ತೆ. ನನಗೂ ಕನಸು ಬಿದ್ದಿತ್ತು. ಕನಸು ಏನಂದರೆ ಒಬ್ಬರು ಹಳಿ ಫ್ರೆಂಡು ಕನ್ಸಲ್ಲಿ ಬಂದಿದ್ದರು. ಏನೇನಾಯಿತು ಫುಲ್ ನೆನಪಿಲ್ಲ, ಅರ್ಧಂಬರ್ಧ ನೆನಪು. ಅದು ಏನಾಯಿತು ಅದೇನೋ ಕಾರಲ್ಲಿ ಹೋಗೋದು, ಅದು ಯಾರೋ ಏನೋ ನೆನಪಿಲ್ಲ. ಬಟ್ ಯಾರು ಬಂದಿದ್ರು ಅಂತ ಮಾತ್ರ ನೆನಪಿದೆ. ಸೊ ಹಳೆ ಫ್ರೆಂಡ್ ಒಬ್ಬರು ಕನ್ಸಲ್ಲಿ ಬಂದಿದ್ರು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ನೆನಪಿಲ್ಲ. ಆ್ಯಕ್ಚುಲಿ ನನ್ನ ಕನ್ಸಲ್ಲಿ ತುಂಬ ಜನ ಬರ್ತಾರೆ, ಹೇಳಿದ್ರೆ ಯಾರೂ ನಂಬೋದೇ ಇಲ್ಲ. ಬಟ್ ಫ್ಯೂ ಪೀಪಲ್ ಪದೇ ಬರ್ತಾನೆ ಇರ್ತಾರೆ. ಏನಿಗೆ ಅಂತ ಗೊತ್ತಿಲ್ಲ, ಅವಾಗಳಿಂದ ನಮಗೆ ಬರ್ತಾನೆ ಇರ್ತಾರೆ. ಒಂದೊಂದು ಮೂಮೆಂಟಲ್ಲಿ ಹೆಂಗಂದ್ರೆ ಎವ್ರಿಡೇ. ಇವಾಗ ಅವಾಗ ಐ ಡೋಂಟ್ ನೋ ವೈ. ಸೊ ಸಾಕು, ಬಾಳೆಹಣ್ಣು ತಿಂದಿದ್ದು. ಬನ್ನಿ ಒಂದು ರೌಂಡ್ ಹೋಗಿ ಬರೋಣ. ಈ ಮನೆಗಳ ಮೇಲೆ ಪ್ರೇಮ ಕಿತ್ತನೆಗಳಿದೆ. ಕಿತ್ತನೆಗಳು ಬನ್ನಿ ನೋಡೋಣ. ಒಂದು ಆಲ್ಸೋ ಇದು ಕೂಡ ಕರೆಕ್ಟಾಗಿ ಕಾಣಿಸ್ತಿಲ್ಲ. ಇದೇನಿದು ಮರನಾ ಏನೋ ಗೊತ್ತಿಲ್ಲ. ಇದ್ಯಾವುದೋ DH ಅಂತೆ. DH ಕೆಳಗಡೆ ಇದೇನು ಏನಂತ ಗೊತ್ತಿಲ್ಲ. ಸೊ ಇದೆಲ್ಲ ಮನೆಗಳು. ಇಲ್ಲಿ ಯಾರಾದರೂ ಕೆಲಸ ಮಾಡೋದಕ್ಕಂತ ಬಂದರೆ ಅವ್ರು ಉಳ್ಕೊಳ್ಳೋದಕ್ಕೆ. ಇವಾಗ ಯಾರೂ ಇಲ್ಲ ಬಿಡಿ, ನಾನೊಬ್ಬನೇ. ಒಳಗೋಗೋಣ. ಬನ್ನಿ ಒಳಗೋಗೋಣ. ಯಪ್ಪ ಸಕ್ಕತ್ತು ಗಲೀಜು. ದೇವದ ಮನೆನೇ ಪಕ್ಕ. ಹಿಂಗಿರ್ತಾರೆ ಅಲ್ವಾ. ಇಲ್ಲೂ ಒಂದು 3 ಮನೆ 2 ಮನೆ ಇದೆ. ನೋಡ್ಬೋದು, ಬೀಗ ಹಾಕಿದ್ದಾರೆ. ಎತ್ಕೊಂಡೋಗಿರ್ಬೇಕು. ಒಂದು ಡಿಶ್ ಇದೆ, ಯಾವುದೋ ಹಳೇದು ಅನ್ಸುತ್ತೆ. ಆ್ಯಂಡ್ ಮೇಲೆ ಹತ್ತೋದಕ್ಕೆ ಒಂದು ಮೆಟ್ಲಿದೆ. ಮನೆ ಮೇಲೆ ಹತ್ತೋಣ. ಮನೆ ಮೇಲೆ ಹತ್ತೋಣ ಬನ್ನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಇವರು ಲೈಕ್ ಸಿಟಿಯಿಂದ ತುಂಬ ದೂರ ಇರ್ತಾರೆ. ಇವರು ತರಕಾರಿ ಬೇಕಂದ್ರೂ ಲೈಕ್ ವೀಕ್ಲಿ ಒನ್ಸು ಅಲ್ಲಿ ತನಕ ಹೋಗಿನೇ ತರಬೇಕು. ಸೊ ಅದಕ್ಕೇ ಇವರೇ ಮನೆ ಮುಂದೆನೇ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ. ಕೆಳಗಡೆ ನೋಡಿ ನೀವು, ಈ ಕಡೆ ತೋರಿಸ್ತೀನಿ, ಅಲ್ಲಿಂದ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದ್ದಾರೆ ಅಂತ. ಈಗ ಯಾರೂ ಇಲ್ಲದೆ ಇರೋ ಕಾರಣದಿಂದ ಹಾಗಾಗಿದೆ. ಆ್ಯಂಡ್ ಇಲ್ಲೂ ನೋಡ್ಬೋದು ನೀವು, ಪರಂಗಿ ಹಣ್ಣು ಗಿಡ, ಹೂವು, ಬಾಳೆಹಣ್ಣು ಗಿಡ ಸಖತ್ತುಂಟು. ಬನ್ನಿ ಹತ್ತಣ ಇದ್ರ ಮೇಲೆ. ಸೊ ಆ ಕಡೆಯಿಂದ ಆಗಲಿಲ್ಲ. ಸೊ ಅದಕ್ಕೆ ನಾನು ಆ ಏಣಿನೇ ಎತ್ಕೊಂಡು ಈ ಕಡೆಯಿಂದ ಹತ್ತಣ ಅಂತ ಬರ್ತಿದ್ದೀನಿ. ಆ ಕಡೆ ತಡೀತಿತ್ತು ಮೇಲ್ಗಡೆ. ಸೊ ಬನ್ನಿ ಈ ಕಡೆಯಿಂದ ಹೋಗೋಣ. ಓಕೆ
ಹೆಂಗೆ ಬಂದ ನೋಡಿ. ಸೊ ಓಕೆ, ಹತ್ತಣ. Yes. So hey guys, welcome back to my channel. So ನೀವು ನೋಡ್ತಿದ್ದೀರಾ ಜೀವ್ಸ್ ಫಿಲಮ್ಸ್ಗೆ ಸ್ವಾಗತ. ಸೊ ಹೆಂಗಿದ್ರು ಇಷ್ಟು ದೂರ ಇದ್ದೀನಿ. ದೇರ್ ವಾಸ್ ಅ ಚಾಲೆಂಜ್ ಅಲ್ವಾ, ಟಾಸ್ಕ್ ಇತ್ತು ಒಂದು, ಏನು ಜೋರಾಗಿ ಒಂದು ಸಾಂಗ್ ಆಡಬೇಕಂತ. ಸೊ ಯಾಕೆ ನಾನು ಇಲ್ಲೇ ಆಡಬಾರ್ದು, ಸಾಂಗ್ನ ನೆನಪಿಸ್ಕೊತೀನಿ, ವೆಯ್ಟ್ ಮಾಡಿ. ನನಗೆ ಪೂರ್ತಿ ಸಾಂಗ್ ಗೊತ್ತಿಲ್ಲ ಆ್ಯಂಡ್ ನನ್ನ ಕಂಠ ಸಾಂಗ್ ಹೇಳೋದ್ರಲ್ಲಿ ಕರ್ಕಶವಾಗಿದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಂತ್ಕೊಂಡು ಹೇಳೋಣ. ಓಕೆ ಜಸ್ಟ್ ಮಾತಲ್ಲಿ ಫಿಲಮ್ದು ಈ ಸಾಂಗ್ ನಂಗೆ ಸ್ಟಾರ್ಟಿಂಗ್ ಏನು ಬರುತ್ತೆ ಅಂತಲೇ ಗೊತ್ತಿಲ್ಲ, ಬಟ್ ನಂಗೆ ಎಲ್ಲಿಂದ ಗೊತ್ತೋ ಅಲ್ಲಿಂದ ಆಡ್ತೀನಿ. ಓಕೆ ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿ ತಂಪಲ್ಲಿ ಓಲವೇ ನೀನೆಲ್ಲಿ ಹುಡುಕಾಟ ನನ್ನೆದೆಯೊಳಗೆ ನೀ ಇಳಿದು ಜಗಮಗದ ಮೌನ ಮುರಿದು ನಿಟ್ಟುಸಿರನ್ನು ನೀ ಒಮ್ಮೆ ಆವರಿಸು ನನ್ನೊಮ್ಮೆ ಮೈದುಂಬಿ ಮನದಾಳದ ಉಲ್ಲಾಸದಿ ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲು ನೀನೆ ಸಖಿ ಬಾನಲ್ಲು ನೀನೆ ಭುವಿಯಲ್ಲು ನೀನೆ ಎಲ್ಲೆಲ್ಲು ನೀನೆ ಸಖಿ ನನ್ನ ನೆನ್ನೆಗಳು ನೀನೆ ನಾಳೆಗಳು ನೀನೆ ಎಂದೆಂದು ನೀನೆ ಸಖಿ ಆವರಿಸು ಮೈದುಂಬಿ ಜಸ್ಟ್ ಮಾತಲ್ಲಿ ನನ್ನೆಲ್ಲ ನೋವನ್ನು ನಿನದೆಂದು ನೀ ತಿಳಿದಿದ್ದೆ, ಹೀಗೆಲ್ಲಿ ನೀ ಹೋದೆ ಕನಿಕರಿಸಿ ನೀ ಬಾರೆ. ಆ್ಯಕ್ಚುಲಿ ಇಟ್ಸ್ ರಿಯಲಿ ಗುಡ್ ಅನ್ಕೊಳ್ಳಿ, ಫೀಲ್ ಸೋ ಗುಡ್, ಖುಷಿ ಅನ್ಸತ್ತೆ. ವಾವ್, ಎಷ್ಟು ನೆಮ್ಮದಿ ಅಲ್ಲ. ನಮ್ಮ ಪಾಡಿಗೆ ನಾವು ಜಾಲಿಯಾಗಿ ನಮ್ಗೆ ಏನು ಅನ್ಸುತ್ತೆ ಎಲ್ಲನೂ ಮಾಡಿಕೊಂಡು, ನಾಚಿಕೆ ಮೀನ್ಸ್ ಈ ಥರ ನಾಚಿಕೆಗಳು, ಅವ್ರು ಏನು ಅನ್ಕೋತಾರೋ ಇವ್ರು ಏನು ಅನ್ಕೋತಾರೋ, ಅಲ್ಲಿ ಯಾರಾದರೂ ಕೇಳಿಸ್ಕೊಂಡ್ರೆ ಯಾರಾದರೂ ಏನಾದ್ರು ಅನ್ಕೋತಾರೋ ಅಂತ ಎಲ್ಲನೂ ಬಿಟ್ಟು ನಮ್ಮ ಇನ್ನರ್ ಹ್ಯೂಮ್ಯಾನಿಟಿನೇ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಅಂತ ಒಂದೊಂದ್ಸಲ ಅನ್ಸುತ್ತೆ. ಸೊ ಲೀವ್ ದ ಲೈಫ್ ಆಸ್ ಯು ವಾಂಟ್ ವಿತೌಟ್ ಹರ್ಟಿಂಗ್ ಎನಿವನ್ಸ್ ಫೀಲಿಂಗ್ಸ್. ನಿಧಾನಕ್ಕೆ ಹೋಗೋಣ, ಏನೀಗಂದರೆ ಅಂಚು ಮುರಿದೋದ್ರೆ ಕಷ್ಟ. ಆ್ಯಂಡ್ ಅದು ಅಲ್ಲಿ ಬೆಳೆದಿದ್ರಲ್ಲ, ಬಳ್ಳಿ ಸೊ ಅದನ್ನ ಮನೆ ಮೇಲೆ ಹಿಂಗೆ ಬಿಟ್ಟಿದ್ದಾರೆ ನೋಡಿ, ಹಣ್ಣು ಎಷ್ಟಿದೆ. ಸೊ ಓಕೆ, ಟಾಪಲ್ಲಿ ಬಂದು ಕೂತಿದ್ದೀನಿ. ಸೊ ಏನಂದರೆ ಭಯಂಕರ ಬಿಸಿಲಿದೆ. ಸೊ ಫಸ್ಟು ಕೆಳಗಿಳಿಯೋಣ, ಅಂಚೆಲ್ಲ ಸುಡ್ತಿದೆ, ಕೂತ್ಕೊಳ್ಳೋಕ್ಕೂ ಆಗಲ್ಲ ಜಾಸ್ತಿ ಹೊತ್ತು. ಸೊ ಫಸ್ಟ್ ಕೆಳಗಿಳಿಯೋಣ. ಇದೊಂಥರ ಜಾರ ಬಂಡೆ ಥರ ಇದೆ, ಹತ್ತದು ಈಸಿ. ಓಹೋ, ನಂದು ಬೇರೆ ಕ್ರಾಕ್ಸು ಜಾಸ್ತಿ ಇದೆ.
ಸೊ ನಾವು ನಿಧಾನಕ್ಕೆ ಜಾರ್ಕೊಂಡೇ ಹೋಗೋಣ, ಯಾಕಂದರೆ ನಡ್ಕೊಂಡು ಹೋಗೋಕ್ಕಾಗಲ್ಲ. ಸ್ಲೋಲಿ ಜವು ಒಂದ್ಸಲ ಸುಡ್ತಾ ಇದೆ. ಇಲ್ಲಿಂದ ನಡ್ಕೊಂಡು ಹೋಗ್ಬೋದು ಅಂತ. ಒಂದು ಸ್ವಲ್ಪ ಫ್ಲ್ಯಾಟ್ ಇದೆ. ಏಣಿ ಅಲ್ಲಿದೆ. ಈಗ ಏಣಿ ಆ ಕಡೆಗೆ ಈ ಕಡೆಗೆ ಬೀಳದೆ ಇರೋಂಗೆ ಅದನ್ನ ಹಿಡ್ಕೊಳ್ಳೋದೆ ದೊಡ್ಡ ವಿಷಯ. ಆ್ಯಕ್ಚುಲಿ ತುಂಬ ಹೈಟ್ ಏನಿಲ್ಲ, ಜಂಪ್ ಮಾಡಿಬಿಡ್ಲಾ? ಹಾಂ, ಮಾಡಲಾ? ಶೋರಾ ಮಾಡಲಾ? ಒಂದು ಸೆಕೆಂಡ್. Whoa. 3, 2, 1. 3, 2. ಯಾವಾಗಲೂ ನಮ್ಮ ಭಯಗಳನ್ನ ಫೇಸ್ ಮಾಡಬೇಕು. ಸೊ ಜೈ ಶ್ರೀಕೃಷ್ಣ, ಜೈ ಮಕ್ಕಳಮ್ಮ. ನನಗೆ ಎಗ್ರದ್ದು ಎಂತ ಇಲ್ಲ, ಬಟ್ ಮೊಬೈಲ್ ಬಿಟ್ಬಿಟ್ರೆ ಮೊಬೈಲ್ ಯಾವ ಬಾರ. ಜೈ 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 ಆಂಜನೇಯ, ಜೈ ಮಾ ಕಾಳಮ್ಮ. ಬಾಡಿ ಹೆಲ್ಪೇ ಮಾಡ್ತಿಲ್ಲ. ಓಕೆ, ದಿಸ್ ಇಸ್ ಫೈನಲ್. ಪಕ್ಕ ಈ ಸಲ ಎಗರುತ್ತೀನಿ. ಜೈ ಮಕ್ಕಳಮ್ಮ. गजब बेइज्जती है. ಯಸ್, ನಂಗೆ ಗೊತ್ತಿತ್ತು ನಾ ಬೀಳ್ತೀನಿ ಅಂತ, ಬಟ್ ಯಸ್, ವಿ ಡಿಡ್ ಇಟ್. ನಂಗೇನು ಆಗಿಲ್ಲ, ತಲೆ ಕೆಡಿಸ್ಕೊಬಿಡಿ. ಒಬ್ಬ ನನ್ನ ಚಪ್ಪಲಿ. ಓಹೋ, ಮಜಾ ಆಯ. ದೇವ್ರಾನೆ, ನನ್ನ ವಾಯ್ಸೇ ಲಿಟ್ರಲಿ ಹೊಂಟೋಗ್ಬಿಟ್ಟೈತೆ. ಮನೆ ಮೇಲೆ ಹತ್ತಿ ಅಲ್ಲಿಂದ ಆಮೇಲೆ ಸುಮ್ಮನೆ ಕಾಡಲ್ಲಿ ತಿರ್ಗೋದ ಅಂತ ಹೋಗಿದೆ. ಸಖತ್ತು ಭಯಂಕರ ಸುಸ್ತಾಗೋಗಿದೆ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ. ಆ್ಯಂಡ್ ಗಂಟ್ಲೆ ಬರ್ತಿಲ್ಲ. ನೀರು ಕುಡ್ದು ಮೊದಲು ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಮತ್ತೆ ಸಿಗ್ತೀನಿ. ಬೈ. ಸೊ ಹಲೋ ಗಾಯ್ಸ್, ಈಗ ಆಲ್ರೆಡಿ 3:30 ಆಗಿದೆ. ಸೊ ನಾನು 48 ಗಂಟೆಗಳಲ್ಲಿ 24 ಗಂಟೆ ಆಲ್ರೆಡಿ ಆಗಿದೆ. ಆ್ಯಂಡ್ ಈಗ ತಾನೇ ಜಸ್ಟ್ ಸ್ನಾನ ಮಾಡ್ಕೊಬಂದೆ. ನಿಜವಾಗ್ಲೂ ಅಪ್ಪ ಬೇವತ್ತು, ಈ ಬಿಸಿಲಲ್ಲಿ ಸಖತ್ತು ಬೇವತ್ತೋಗಿದೆ. ಸೊ ಬಂದು ಕೂತಿದ್ದೀನಿ. ಹೊಟ್ಟೆ ತುಂಬ ಹಸಿತಿದೆ, ಅನ್ನ ತಿನ್ಬೇಕು ಅನ್ನಿಸ್ತಿದೆ. ಬಟ್ ನಿಜ ನನಗೆ ಭಾಳ ಬೇಜಾರಾಗಿದೆ ಅಂದ್ಕೊಳ್ಳಿ. ಇವಾಗ ಒಂದು 12-15 ಗಂಟೆ ಆಗಿರ್ಬೋದು. ಇನ್ನೂ 8 ಅವರ್ ಅದನ್ನೇ ತಿನ್ನಬೇಕು. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಅಪ್ಪಡಿ ಏನು ಮಾಡೋಕ್ಕಾಗಲ್ಲ. ತಿನ್ನೋಣ ಬನ್ನಿ.
ಹೊಟ್ಟೆ ಬೇರೆ ಸಖತ್ ಹಸಿತಿದೆ. ಹಸ್ಕೊಂಡೆಲ್ಲ ಇರೋಕ್ಕಾಗಲ್ಲ. ನಾವು ಜೀವನದಲ್ಲಿ ಏನೇ ಮಾಡಿದ್ರು ಊಟಕ್ಕೋಸ್ಕರ. ಸೊ ಊಟ ಮಾಡದೆ ಹಸ್ಕೊಂಡಿದ್ರೆ ಅದಕ್ಕೆ ನಾನು ಮುಟ್ಟಾಳ್ರು, ನಮ್ಗಿಂತ ಮುಟ್ಟಾಳ್ರು ಇನ್ಯಾರೂ ಇರಲ್ಲ. ಸೊ ಬನ್ನಿ ತಿನ್ನೋಣ. ನಿಜವಾಗ್ಲೂ ಚೆನ್ನಾಗಿಲ್ಲ. ಬಾಳೆಹಣ್ಣು ಸ್ಟಾರ್ಟಿಂಗ್ ಚೆನ್ನಾಗಿತ್ತು, ಈಗ ಇದೇನು ಗೊತ್ತಾ, ಹೊಟ್ಟೆ ತುಂಬೋದು ಇಲ್ಲ, ತಿನ್ನೋಕ್ಕೂ ಆಗಲ್ಲ. ತಿಂದರೆ ಹೊಟ್ಟೆ ತುಂಬಲ್ಲ, ತಿಂದೇ ಇದ್ರೆ ಹೊಟ್ಟೆ ಹಸಿತಾ ಇರುತ್ತೆ. ನಿಜವಾಗ್ಲೂ ಇಷ್ಟು ದಿನ ನಿಜವಾಗ್ಲೂ ಜುಗುಪ್ಸೆ ಬಂದಿದೆ, ಜುಗುಪ್ಸೆ, ಬಾಳೆಹಣ್ಣು ಮೇಲೆ ಜುಗುಪ್ಸೆ ಬಂದಿದೆ. ಬಟ್ ಹೊಟ್ಟೆ ಹಸಿತಿದೆ. ನೋಡಿ, ಅತಿ ಆದರೆ ಅಮೃತನೂ ವಿಷಾನೇ ಅಂತ ಅದಕ್ಕೆ ಹೇಳಿರೋದು. ನೀವು ಲೈಫಲ್ಲಿ ಏನೇ ಮಾಡಿದ್ರು ಎಲ್ಲ ಲಿಮಿಟಲ್ಲಿ ಇರಬೇಕು. ಎಲ್ಲ ಯಾವುದನ್ನೇ ಆಗಲಿ, ಪ್ರೀತಿನೇ ಆಗಲಿ, ಇನ್ನೊಂದನ್ನೇ ಆಗಲಿ, ಸ್ವಲ್ಪ ಜಾಸ್ತಿ ತೋರಿಸ್ಬಿಟ್ರೆ ವಿಷ ಆಗತ್ತೆ. ನೋಡಿದ್ರಾ, ನವಿಲು 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 ಗಂಡು ನವಿಲು ಅನ್ಸತ್ತೆ ರೀ, ತೋರಿಸ್ತೀನಿ. ಅಲ್ಲಿದೆ, ಕಂಠ ಉಂಟಾ ಇಲ್ಲಿ ಕರೆಕ್ಟಾಗಿ ಮಧ್ಯದಲ್ಲಿ, ಎಷ್ಟೇ ಝೂಮ್ ಆಗುತ್ತೋ ಇಲ್ಲಿ ಕೂತಿದೆ ನೋಡಿ. ಮೈದುಂಬಿ ಜಸ್ಮಾತ್ ಮಾತಲ್ಲಿ ಸೊ ಹೌದು, ನನಗೂ ಕೆಲವೊಂದ್ಸಲ ನಾನು ಹುಚ್ಚಂಗೆ ಆಡ್ತಿದ್ದೀನಿ ಅಂತ ಅನ್ಸತ್ತೆ. ಸೊ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಇನ್ನು 100-200 ವರ್ಷದಲ್ಲಿ ನಮ್ಗೆ ಹುಟ್ಟಿರೋ ಮಕ್ಳಿಗೂ ನಮ್ಮ ಹೆಸ್ರು ಕೂಡ ಗೊತ್ತಿರಲ್ಲ. ಸೊ ಅಂಥದ್ರಲ್ಲಿ ಯಾರಿಗೋ ತಲೆ ಕೆಡಿಸ್ಕೊಂಡು ಏನಕ್ಕೆ ಸುಮ್ಮನೆ ಇರೋದು, ಏನಕ್ಕೆ ಇದನ್ನೇ ಜನ ಇದ್ದಾಗ ಆಡೋಕ್ಕಾಗತ್ತಾ? ಆಗಲ್ಲ. ಸೊ ಅದೇ ನಾವು ಲೈಕ್ ಅದು ಇರತ್ತೆ ಆಸೆ, ಹಂಗೆ ಎಲ್ಲ ಆಸೆ ಇರುತ್ತೆ, ಬಟ್ ನಾವು ಹಾಡಲ್ಲ. ಯಾಕಂದರೆ ಏನೋ ಒಂಥರ ಮುಜುಗರ, ಏನೋ. ಸೊ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಜೀವನ ಬಂದಂತೆ ಸ್ವೀಕರಿಸಿ, ಯಾರಿಗೂ ಹರ್ಟ್ ಮಾಡದಂತೆ ಖುಷಿಯಿಂದ ಜೀವಿಸೋದೇ ಜೀವನ. ಇದನ್ನ ನಾನು ಹೇಳ್ತಿದ್ದೀನಿ. ಸೊ ಅದೊಂದನ್ನು ಅರ್ಥ ಮಾಡಿಕೊಂಡು ನೆಮ್ಮದಿಯಿಂದ ಖುಷಿಯಾಗಿ ಎಲ್ಲರ ಜೊತೆ ನಗ್ತಾ ನಿಮ್ಗೇನು ಆಸೆ ಇದೆಯೋ, ವಿತೌಟ್ ಹರ್ಟಿಂಗ್ ಎನಿವನ್ಸ್ ಫೀಲಿಂಗ್ಸ್, ಏನು ಆಸೆ ಇದೆಯೋ ಎಲ್ಲವನ್ನ ಮಾಡಿ. ನಿಮ್ಮ ಮನಸ್ಸು ಏನನ್ನತ್ತೋ, ನಿಮ್ಮ ಮೈಂಡ್ ಏನು ಹೇಳತ್ತೋ ಅದು ಬಿಟ್ಟಾಕಿ, ನಿಮ್ಮ ಮನಸ್ಸು, ನಿಮ್ಮ ಹೃದಯ ಏನು ಹೇಳುತ್ತೆ ಅದನ್ನ ಮಾಡಿ. ನಿಮ್ಮ ಖುಷಿ ಅಷ್ಟೇ ನಿಮಗೆ ಮ್ಯಾಟರ್. ನೀವಾದ ಮೇಲೆ 2ನೇವರು 3ನೇವರು 4ನೇವರು ನೀವು ಖುಷಿಯಾಗಿಲ್ಲದೆ ಬೇರೆಯವರು ಖುಷಿ ಕೊಟ್ಟು ಏನು ಪ್ರಯೋಜನ ಇಲ್ಲ. ಸೊ ದಯವಿಟ್ಟು ನೀವು ಅಂದ್ಕೊಂಡಂಗೆ ಇಂತಿಂಥದ್ದು ಬೇಕು ಇಂತಿಂಥದ್ಕೆ ಅಂತ ಏನಿಲ್ಲ. ಏನು ಇಲ್ಲದೇನೋ ನೆಮ್ಮದಿಯಾಗಿ ಬದುಕ್ಬೋದು. ಸೊ ಖುಷಿಯಾಗಿ ಬದುಕಿ. ಸೊ ಹೇ ಗಾಯ್ಸ್, ಚಾಲೆಂಜ್ ನಂಬರ್ 1 ಮುಗೀತು. ಆ್ಯಂಡ್ ಸೆಕೆಂಡ್ ಚಾಲೆಂಜ್ ಇದ್ದಿದ್ದು ಒಂದು ಕವನನ ಬರೀಬೇಕು ಅಂತ, ಇಲ್ಲೇ ಕೂತ್ಕೊಂಡು ಒಂದು ಕವನನ ಬರೀಬೇಕು ಅಂತ. ಸೊ ಬರೆದಿದ್ದೀನಿ, ನಿಮ್ಗೆ ಹೇಳ್ತೀನಿ. ತುಂಬ ಕೆಟ್ಟದಾಗಿದೆ. ಸೊ ಕೇಳಿಸ್ಕೊಳ್ಳಿ. ನಾನೊಂದು ತೀರ, ನೀನೊಂದು ತೀರ, ನಮ್ಮಿಬ್ಬರ ತೀರ ಭೀಮಾ ತೀರ. ನಮ್ಮಿಬ್ಬರ ತೀರ ಭೀಮಾ ತೀರ, ನಾವಿಬ್ಬರು ಒಬ್ಬರಿಗೊಬ್ಬರು ಹಾಕಿಕೊಳ್ಳುವ ಭಾರ ಮದುವೆ ಎಂಬ ಹೂವಿನ ಹಾರ. ಒಬ್ಬರಿಗೊಬ್ಬರು ಹಾಕಿಕೊಳ್ಳುವ ಮದುವೆ ಎಂಬ ಹೂವಿನ ಹಾರ,
ನೀನು ನನಗೆ ಕೊಡು 33 ಮಕ್ಕಳೆಂಬ ವರ. ವಾವ್ ಚೀಫ್, ಶಬಾಷ್ 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 ಶಬಾಷ್. ದ್ಯಾಟ್ಸ್ ಸೆಕೆಂಡ್ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ಸೊ 3ನೇ ಚಾಲೆಂಜ್ನ ಕೂಡ ಇವಾಗಲೇ ಮುಗಿಸ್ಬಿಡ್ತೀನಿ. ಸೊ ಅದಕ್ಕೆ ನಮಗೆ ಬೇಕಾಗಿರೋದು ಲೈನ್ಸ್ ಎಳಿಯೋಕ್ಕೆ ಬಳಪ ಇಲ್ಲ. ಸೊ ಒಂದು ಇಟ್ಟಿಗೆ ಹಾಗೂ ಪಚ್ಚಿ. 3ನೇ ಚಾಲೆಂಜ್ ಏನಂತ ಬರ್ತಾಯ್ತಾ? ಕುಂಟೆ ಬಿಲ್ಲೆ. ಇದು ಸಾಕು. ಪಚ್ಚಿ ಅಂದರೆ ಗೊತ್ತಾ ನಿಮಗೆ? ಪಚ್ಚಿ ತಯಾರಿಸ್ಕೊಂಡು ಇದು ಚೆನ್ನಾಗಿದೆ. ಪಚ್ಚಿನೂ ಸಿಕ್ತು. ಬನ್ನಿ, ನೀವು ನಂಬಲ್ಲ, ಒಂದು 5-10 ವರ್ಷ ಆಗಿರ್ಬೋದು ನಾನು ಕುಂಟೆ ಬಿಲ್ಲೆ ಆಡಿ. ಚಿಕ್ಕವರಿದ್ದಾಗ ಎಲ್ಲ ಚೆನ್ನಾಗೇ ಇರುತ್ತೆ, ದೊಡ್ಡವರಾದ್ಮೇಲೆ ಏನು ನೋಡಲ್ಲ. ಇದನ್ನ ಆಡೋದ್ರಲ್ಲಿ ಏನು ಮಾನ ಮರ್ಯಾದೆ ಹೋಗುತ್ತೆ ಹೇಳಿ? ಬೇರೆಯವ್ರ ನಗಂಥದ್ದು ಏನಿದೆ ಹೇಳಿ ಇದರಲ್ಲಿ? ಹೇಳಿ. ಏನು ಇದು ಹುಡುಗಿರ್ ಗೇಮ್ ಅಂತ ಅವನಾದರೂ ಹೇಳಿದ್ರೆ ಹೊಡೆದಾಕ್ಬಿಡ್ತೀನಿ. ನಾನು ಚಿಕ್ಕವನಿದ್ದಾಗ ಇದನ್ನ ನಮ್ಮನೆ ಒಂದು 5-6ನೇ ಕ್ಲಾಸಲ್ಲಿ ನಂಗೆ ನೆನಪಿರೋ ಗಂಟೆ ಏನಂದರೆ 5-6ನೇ ಕ್ಲಾಸಲ್ಲಿ ಪಕ್ಕದ ಮನೇಲಿ ಒಂದು ಹುಡುಗಿ ಇದ್ಲು. ಅವಳ ಹೆಸರು ಗೊತ್ತು, ಬಟ್ ಹೆಸರು ಮೆನ್ಷನ್ ಮಾಡಲ್ಲ. ಅವಳ ಜೊತೆ ನಾನು ಮತ್ತು ನಮ್ಮ ಮನೆ ಮೇಲ್ಗಡೆ ರೋಡಲ್ಲಿ ಇನ್ನೊಬ್ಬ ಇದ್ದ ಹುಡುಗ, ಅವ್ನು ನಂಗಿಂತ ಚಿಕ್ಕವನು. ನಾವೆಲ್ಲ ಹೋಗ್ಬಿಟ್ಟು ಅವಳ ಜೊತೆ ಕುಂಟೆ ಬಿಲ್ಲೆ ಆಡ್ತಿದ್ವಿ. ನಿಜ ಚಿಕ್ಕವನು ತುಂಬ. ಆಮೇಲೆ ಇನ್ನೊಂದು, ನಾನು 1ನೇ ಕ್ಲಾಸಲ್ಲೂ 2ನೇ ಕ್ಲಾಸು 3ನೇ ಕ್ಲಾಸು ಈ 3 ವರ್ಷದಲ್ಲಿ ನಂಗೊಬ್ಳು ಫ್ರೆಂಡ್ ಇಲ್ಲ ಆಯಿತಾ. ಆ ಕಾಟ್ಲೆ ನನಗೆ ಏನು ಮಾಡಾದ್ಮೇಲೆ ಹೇಳ್ತೀನಿ. ಕಾಣಿಸ್ತಿದ್ಯಾ? 1, 2, 3 ಮನೆ ಆಗ್ತೆ. 3 ಆದಮೇಲೆ ಆ ಕಡೆ ಈ ಕಡೆ ತಾನೆ. ಹಾಂ, 1, 2, 3 ಆ ಕಡೆ ಈ ಕಡೆ 4, 5 ಆಮೇಲೆ 6, 7, 8. ಶೋರಾ? ಶೋರ್. ಐ ಆಮ್ ಡ್ಯಾಮ್ ಶೋರ್. ಓಕೆ, ಆಡೋಣ ಬನ್ನಿ. ಹೀರಿ ನಂಬರ್ ಬರೆಯೋಣ. 1, 2, 3, 4, 5, 6, 7, 8. ಚಾಲೆಂಜ್ ಏನಿಲ್ಲ, ಸಿಂಪಲ್ಲು. ನಾನು ಇದಿಷ್ಟನ್ನ ಕಂಪ್ಲೀಟ್ ಮಾಡಬೇಕಷ್ಟೆ. ಪಟ ಅಂತ ಕಂಪ್ಲೀಟ್ ಮಾಡಬೇಕು. ಚಾನ್ಸ್ ಫೇಲ್ ಆದರೆ ಇನ್ನೊಂದು ಚಾನ್ಸ್ ಇರುತ್ತೆ. ಸೊ ಅಷ್ಟೇ. ಓಕೆ, ಲೆಟ್ಸ್ ಗೋ. ನಂಬರ್ 1. ದಿಸ್ ಇಸ್ ಮೈ ಪಚ್ಚಿ. ಫಸ್ಟ್ನೇದೇ ಆಚೆ ಹೋಯಿತು, ಒಳಗಡೆ ಬಿತ್ತು. ನೋಡ್ಬೋದು ನೀವು. ಓಕೆನಾ? ಆಡೋಣ. ಆರು, 7, 8. ಯೂಟರ್ನ್. 4, 5, 3, 2. ಪಚ್ಚಿ ಎತ್ಕೊಂಡೆ. ನಂಬರ್ 1 ಕಂಪ್ಲೀಟ್. ಆ್ಯಕ್ಚುಲಿ ಏನಾದರೂ ಮಾಡೋಣ. ಈಗ ಒಂದು ಸಲ ನಾನು ತಪ್ಪು ಮಾಡಿದ್ರೆ 3 ಬಸ್ಗೆ 6th ಮನೆಯಿಂದ ಸ್ಟಾರ್ಟ್ ಮಾಡೋಣ. ಕಷ್ಟ ಅಲ್ವಾ? ಒಂದು ಸಲ ಮಿಸ್ ಮಾಡಿದ್ರೆ 3 ಬಸ್ಗೆ. ಈಗಲಿಲ್ಲ, ಸಲದ ಲೆಕ್ಕ ಇಲ್ಲ.
ಎಸ್ ಎಸ್ ಹಿಂಗೆ Yes. Yes. 1, 2, 3, 4, 5, 6, 7, 9. Completed. Yo. ನೀವು ಆಡಿ. ಐ ನೋ ನಿಮ್ಮ ಏಜ್ ಎಷ್ಟಾದರೂ ಇರ್ಬೋದು, ಹೋಗಿ ನಿಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹಾಡಿ. ಏನು ವಾರಕ್ಕೊಂದ್ಸಲ ಆಡಿದ್ರೆ ಏನೂ ಆಗಲ್ಲ, ಯಾವ ಮರ್ಯಾದೆನೂ ಹೋಗಲ್ಲ. साले को बम से उड़ा दूंगा एक बार हाथ में आ जाए तो। ಎಂಥದ್ದಾಗಲ್ಲ. ಅಪ್ಪ 5 ವರ್ಷ ಸುಸ್ತಾಯಿತು ಆಡೋಷ್ಟೊತ್ತಿಗೆ. ಹೋಗಿ ಆಡಿ. ಇದು ಒಂದು ಗೇಮೇ. ನೀವು ಯಾವ್ದಾದ್ರು ಗೇಮ್ ಹುಡುಕ್ತಿದ್ರೆ ಅದ್ರ ಗೇಮ್ ಆಡಬೇಕು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಅಂತ ಕುಂಟೆಬಿಲ್ಲೆ ಆಡ್ರಿ. ನಮ್ಮ ನಾಡಿನ ಆಟ ಆಡಿ. ಏನಾಗಲ್ಲ. ಹುಡುಗರ ಗೇಮ್ ಎಂಥದ್ದಿಲ್ಲ. ಖುಷಿ ಕೊಡತ್ತಾ ಅಷ್ಟು ಸಾಕು. ಓಕೆ, ನಾನು ಸ್ವಲ್ಪ ನೀರು ಕುಡ್ದು ಮತ್ತೆ ಹೊಟ್ಟೆ ಹಸಿದು ಮತ್ತೆ ಅದೇ ಬಾಳೆಹಣ್ಣು ತಿನ್ನಬೇಕು. ಸೊ ಅದನ್ನೇ ತಿಂತೀನಿ. ಇನ್ನು ಎಷ್ಟು ಗೊತ್ತಾ, ಇವಾಗ ಟೈಮ್ ಒಂದು 6:30 7 ಗಂಟೆ ಇರ್ಬೋದು. ಇನ್ನು 2 ಅವರ್ ಅಷ್ಟೇ. ಅದಾದಮೇಲೆ ಏನಾದರೂ ಬಿಸಿ ಏನಾದರೂ ಮಾಡ್ಕೊಂಡು ತಿಂತೀನಿ. ಯಪ್ಪ, ಈ ಬಾಳೆಹಣ್ಣು ಸವ್ವಾಸನೇ ಬೇಡ ನನಗೆ. ನನಗೆ ಒಳಗೋದ್ಮೇಲೆ ಫ್ಲ್ಯಾಶ್ ಆಯಿತು. ನಾನು ನಿಮಗೆ ಕುಂಟೆಬಿಲ್ಲೆ ಆಡೋಕ್ಕಿಂತ ಮುಂಚೆ ಒಂದೇನೋ ಹೇಳ್ತೀನಿ ಅಂದಿದೆ ಅಲ್ವಾ. ಸೊ ಅದೇನಿಲ್ಲ, ಲೈಕ್ ನಾನು ಚಿಕ್ಕವನಿದ್ದಾಗ 1ನೇ ಕ್ಲಾಸು 2ನೇ ಕ್ಲಾಸು 3ನೇ ಕ್ಲಾಸು ಗೊತ್ತಿಲ್ಲ, ನಮ್ಮ ಮನೆ ಪಕ್ಕದ ಮನೆಯಲ್ಲಿ ನನಗೆ ಒಂದು ಫ್ರೆಂಡ್ ಇಲ್ಲ ಆಯಿತಾ. ಅವಳು ಚಿಕ್ಕ ಹುಡುಗಿ, 1ನೇ ಕ್ಲಾಸು 2ನೇ ಕ್ಲಾಸು ಸೇಮ್ ಅಂದ್ಕೊಳ್ಳಿ. ಸೇಮ್ ಸ್ಕೂಲಲ್ಲ, ಬಟ್ ಪಕ್ಕದ ಮನೆ, ನೇಬರ್. ಓಕೆ, ಅಬೇ ಜಲ್ದಿ ಬೋಲ್, ಕಲ್ ಸುಬೆ ಪನ್ವೇಲ್ ನಿಕಲ್ನಾ ಹೈ. ಆಮೇಲೆ ಅವಳ ಹತ್ರ ಏನಂದರೆ, ಅವಳ ಹತ್ರ ಶಟಲ್ ಬ್ಯಾಟು ಈ ಥರ ಆಟ ಸಾಮಾನುಗಳು ಜಾಸ್ತಿ ಇತ್ತು. ಸೊ ನಮ್ಮ ಮನೆ ಮುಂದೆನೇ ಪಾರ್ಕ್ ಇತ್ತು. ಸೊ ಅವಳ ಜೊತೆ ಹೋಗಿ ಆಟ ಆಡ್ತಿದ್ವಿ ನಾರ್ಮಲಿ. ಅಷ್ಟೊಂದು ಧೈರ್ಯ ನಂಗೆ ಅಷ್ಟು ಚಿಕ್ಕ ವಯಸ್ಸಲ್ಲೇ ಯಾವಾಗ ಬಂತು ಅಂತ ಗೊತ್ತಿಲ್ಲ. ಅದು ಹೆಂಗೆ ಫ್ರೆಂಡ್ ಆಗಿದ್ದು ಏನೂ ನೆನಪಿಲ್ಲ. ಬಟ್ ಇದೊಂದು ಇನ್ಸಿಡೆಂಟ್ ನನಗೆ ತುಂಬ ನೆನಪಿದೆ. ಸೊ ಹೋಗಿ ಈ ಥರನೇ ಒಂದು ದಿನ ಆಟ ಆಡೋಕ್ಕೆ ಪಾರ್ಕ್ ಒಳಗೆ ಹೋಗಿದ್ವಿ. ಮನೆ ಆಪೋಸಿಟೇ ಪಾರ್ಕು. ಸೊ ಹೋಗಿದ್ವಿ. ಅಲ್ಲಿ ಹೋಗಿದಾಗ ಅದೇ ಹೇಳಿದ್ನಲ್ಲ ಶಟಲ್ ಬ್ಯಾಟ್ ಅಂತ, ನಂಗೊಂದು ಬ್ಯಾಟ್ ಕೊಟ್ಟಿದ್ಲು. ಅವಳು ಒಂದು ಇಟ್ಕೊಂಡು ಸುಮ್ಮನೆ ಹೆಂಗೆ ಆಡೋದು. ನಾ ಏನು ಮಾಡಿದೆ, ಅದನ್ನ ತೊಗೊಂಡು ಸುಮ್ಮನೆ ಮಣ್ಣಿರತ್ತಲ್ಲ, ಮಣ್ಣಿಗೆ ನೆಲಕ್ಕೆ ಹಿಂಗೆ ಮಾಡ್ತಾಯಿದೆ. ಅದು ಹಿಂಗೆ ವೈರೆಲ್ಲ ಇರತ್ತಲ್ಲ, ಅದೆಲ್ಲ ಕಟ್ಟಾಗೋಗಿ ಅದು ಮುರಿದೋಯ್ತು. ಅದು ಹಿಂಗೆ ಹೊಡಿತಿದ್ನಲ್ಲ ಕೆಳಗಡೆ, ಮುರಿದೋಯ್ತು ಅಂದ್ಕೊಳ್ಳಿ. ಆವಾಗ ಓಡೋಗಿ ಮನೆಗೆ ಓಡೊಂಟೋಗ್ಬಿಟ್ಟೆ ನಾನು. ಅದನ್ನಲ್ಲೇ ಬಿಟ್ಟು हमको जिंदा मत छोड़ो सालो. ಮನೆಗೂ ನಮ್ಮದು 3 ಅಫ್ಟಿಯರ್ ಮೇಲಿದ್ದಿದ್ದು ಮನೆ. ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಬಿಟ್ಟೆ. ಪಕ್ಕದ ಮನೆ ಅಫ್ಟರಿಯಿಂದ ನಮ್ಮ ಮನೆ ಕಾಣತ್ತೆ. ಅಲ್ಲಿಂದ ಅವ್ರ ಅಪ್ಪ ಅಮ್ಮ ನಮ್ಮ ಪೇರೆಂಟ್ಸ್ನ ಕೇಳೋದು, ಅಪ್ಪು ಎಲ್ಲಿ ಅವನೇನಿಗೆ ಆಟ ಆಡೋಕ್ಕೆ ಗೊತ್ತಿಲ್ಲ ಅಂತ. ನಾನು ಅದು ಹಿಂಗೆ ಗೋಡೆ ಇರುತ್ತಲ್ಲ, ಅಲ್ಲಿ ಹಿಂಗೆ ಹೊಸ್ಕೊಂಡು ಕೂತ್ಕೊಂಡಿರೋದು, ಮುರಿದಾಕ್ಬಿಟ್ಟಿದ್ದೀನಲ್ಲ, ಏನು ಮಾಡ್ತಾರೆ ಅಂತ. ಅದಾದಮೇಲೆ ಗೊತ್ತಿಲ್ಲ ಅದಾದಮೇಲೆ ಏನಾಯಿತು ಅಂತ. ಇವತ್ತಿಗೂ ನನಗೆ ಹೆಸರು ಕೂಡ ನೆನಪಿಲ್ಲ. ಅದಾದಮೇಲೆ ಆಟ ಆಡೋದು ಅಂತಲೂ ನೆನಪಿಲ್ಲ, ಏನೂ ನೆನಪಿಲ್ಲ. ಇದೊಂದು ಇನ್ಸಿಡೆಂಟ್ ಮಾತ್ರ ಫಾರ್ಚುನೇಟ್ಲಿ ನೆನಪಿದೆ. ಸೊ ಅಷ್ಟೇ, ಇನ್ನೇನಿಲ್ಲ. ಸೊ ನಂದು 24 ಅವರ್ಸ್ ಈಟಿಂಗ್ ಬಾಳೆಹಣ್ಣ 24 ಗಂಟೆ ಬರೀ ಬಾಳೆಹಣ್ಣೆ ತಿಂತಿರೋ ಚಾಲೆಂಜ್ ಇನ್ನೊಂದು ಅರ್ಧ ಗಂಟೆ ಮುಗಿಯುತ್ತೆ. ಸೊ ಇದು ನಂದು ಲಾಸ್ಟ್ ಬಾಳೆಹಣ್ಣು. ಗುಡುಗುಡು ಅಂತ ಓಡೋಗಿ ಆಲೂ ಫ್ರೈ ಮತ್ತು ಆನಿಯನ್ ಫ್ರೈ ಮಾಡ್ಕೊಂಡು ತಿಂತೀನಿ. ಬಿಸಿ ಆನಿಯನ್ ಫ್ರೈ ಮತ್ತು ಆಲೂ ಫ್ರೈ ಮಾಡ್ಕೊಂಡು ತಿಂತೀನಿ. ಆಲೂ ಫ್ರೈ ಮತ್ತು ಆನಿಯನ್ ಫ್ರೈ ಮಾಡುವ ವಿಧಾನ ಏನಿಲ್ಲ, ಸಿಂಪಲ್ಲು. ಆ ಕಣ್ಣೀರು ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಈರುಳ್ಳಿ ಕಟ್ ಮಾಡೋದನ್ನೆಲ್ಲ ಆ ಕಣ್ಣೀರು ಎಲ್ಲನೂ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಒಂದು ಬೌಲಲ್ಲಿ ಅಥವಾ ಒಂದು ತಪ್ಪಲೆಯಲ್ಲಿ ಹಾಕ್ಕೊಂಡು ಅದಕ್ಕೆ ಉಪ್ಪು, ಖಾರ, ಸ್ವಲ್ಪ ಅರಶಿನ, ಸ್ವಲ್ಪ ಬೇಕಂದರೆ ಗರಂ ಮಸಾಲ, ಪೆಪ್ಪರ್ ಇದ್ದರೆ ಪೆಪ್ಪರ್ ಇಲ್ಲ. ಸೊ ಪೆಪ್ಪರ್ ನಾನು ಹಾಕ್ಕೊಂಡಿಲ್ಲ. ಅದಷ್ಟು ಹಾಕ್ಕೊಂಡು ಈ ಥರ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು
ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಇಷ್ಟು ಹೈಟ್ಗೆ ಅದರಲ್ಲಿ ಇದನ್ನ ಎಣ್ಣೆಲಿ ಬಿಡಿ ಅಷ್ಟೇ. ಚೆನ್ನಾಗಿ ಬೇಯಲಿ. ಕರೆಕ್ಟಾಗಿ ಬೇಯ್ದಾದ್ಮೇಲೆ ಆಚೆ ತೆಗೀರಿ. ಆಚೆ ತೆಗೆದಾದ್ಮೇಲೆ ತಿನ್ನಿ ಅಷ್ಟೇ, ಸಿಂಪಲ್. ಸೊ ನೀವು ನೋಡ್ಬೋದು ನಮ್ಮ ಆಲೂ ಫ್ರೈ ಮತ್ತು ಆನಿಯನ್ ಫ್ರೈ ರೆಡಿ ಇದೆ. ಆ್ಯಂಡ್ ಟೈಮು 9 ಗಂಟೆ ಕೂಡ ಆಗಿದೆ. ನನ್ನ 24 hours 24 ಗಂಟೆ ಬರೀ ಬಾಳೆಹಣ್ಣೆ ತಿನ್ಕೊಂಡಿರಬೇಕು ಅನ್ನೋ ಚಾಲೆಂಜ್ ಕಂಪ್ಲೀಟ್ ಆಗಿದೆ. ಸೊ ನಾನು ಆಲೂ ಫ್ರೈ ಮತ್ತು ಆನಿಯನ್ ಫ್ರೈ ಕೂಡ ರೆಡಿಯಾಗಿದೆ. ಆಲೂ ಫ್ರೈ ನಾನು ಮುಂಚೆನೂ ಮಾಡ್ಕೊಂಡು ತಿಂದಿದ್ದೀನಿ, ಬಟ್ ಆನಿಯನ್ ಫ್ರೈ ತಿಂದಿಲ್ಲ. ಸೊ ಫಸ್ಟ್ ಇನ್ನೇ ಟ್ರೈ ಮಾಡೋಣ ರೀ. ಸಿಂಪಲ್, ಏನಿಲ್ಲ ಇದರಲ್ಲಿ. ನಿಜವಾಗ್ಲೂ ಆನಿಯನ್ ಫ್ರೈ ಸಖತ್ತಾಗಿದೆ. ಲೈಕ್ ಎಷ್ಟು ಯಮ್ಮಿ ಆಗಿದೆ ಅಂದರೆ ನೀವು ಒಂದ್ಸಲ ಟ್ರೈ ಮಾಡಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಸ್ವರ್ಗಕ್ಕೆ 2 ಗೇಣು ಆಲೂ ಫ್ರೈ ಟ್ರೈ ಮಾಡೋಣ. ಉಪ್ಪು ಖಾರ ಎಲ್ಲ ಕರೆಕ್ಟು. ಇದು ನೆಮ್ಮದಿಯಪ್ಪ. ನೀವು ಮಾಡ್ಕೊತೀನಿ ಸರಿನಾ? ಆಮೇಲೆ ಸಿಗ್ತೀನಿ. ಇದನ್ನೆಲ್ಲ ತಿನ್ನಬೇಕು. ಬಾಯ್ ಬಾಯ್. ಇದ್ರ ಜೊತೆಗೆ ಅಕಸ್ಮಾತ್ ಸಾಸ್ ಏನಾದ್ರು ಸಿಕ್ಕರೆ ಸಾಸ್ ಹಾಕ್ಕೊಳ್ತೀನಿ, ಇನ್ನೂ ಮಜಾ ಇರುತ್ತೆ. ಇಲ್ಲ ಮಯೋನೀಸ್ ಸಿಕ್ಕರೆ ಮಯೋನೀಸ್ ಸಖತ್ತಾಗಿರುತ್ತೆ. ಓಕೆನಾ? ಬಾಯ್ 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 ಬಾಯ್. ಸೊ ಆಮೇಲೆ ಅಲ್ಲಿ ಈಗ ನೋಡಿದ್ರಲ್ಲ ನೀವು, ಬೆಳ್ಳಿಗೆ ವೈಟ್ ಸಿಗ್ತಲ್ಲ, ಅದೇನಂದರೆ ಅಲ್ಲಿ ಏನೇನ ಬೆಳೀತಾರೆ ಅಲ್ಲಿರೋ ಭೂಮಿ ಗಟ್ಟಿಯಾಗಲಿ ಅಂತ ಸುಣ್ಣ, ಅದು ಆ ಸುಣ್ಣನ ಹಾಕ್ತಾರೆ. ಸೊ ಅದರಿಂದ ಮಣ್ಣು ಫಲವತ್ತತೆ ಮತ್ತು ಗಟ್ಟಿಯಾಗತ್ತೆ ಅಂತ ಅದನ್ನ ಹಾಕ್ತಾರೆ ಅಷ್ಟೆ. ಸೊ ಇವಾಗ ನೀವು ನೋಡಿದ್ರಲ್ಲ, ಅದ್ರ ಹೆಸರು ಅಂಟುವಾಳು ಅಂತ. ಇದು ಬೇಸಿಕಲಿ ಬಂದು ನ್ಯಾಚುರಲ್ ಸೋಪು. ಅವಾಗೆಲ್ಲ ಇದನ್ನ ಸೋಪಾಗಿ ಯೂಸ್ ಮಾಡ್ತಿರೋ. ಇದನ್ನ ಒಣಗಿಸ್ಬಿಟ್ಟು ಲೈಕ್ ಅಷ್ಟೇ ಉಚ್ಕೊಳ್ಳೋದು ಅಷ್ಟೇ. ಆಮೇಲೆ ಸೀಗೆಕಾಯಿ ಪುಡಿ ಬರುತ್ತಲ್ಲ, ಇದನ್ನ ಮಿಕ್ಸ್ ಮಾಡಿಕೊಂಡು ಉಚ್ಕೋತಾರೆ. ಇವಾಗ ಕಮ್ಮಿ ಆಗಿದೆ ಎಲ್ಲ, ಏನೇನೋ ಬಂದು ಏನೇನೋ ಎಷ್ಟೊಂದು ಸೋಪ್ಗಳು ಬಂದು ಯಾರೂ ಇದನ್ನ ಇವಾಗ ಯೂಸ್ ಮಾಡಲ್ಲ. ಆ್ಯಂಡ್ ಯಾರೂ ಇದನ್ನ ಇವಾಗ ಮಾರೋದು ಇಲ್ಲ ಕೂಡ. ಆಮೇಲೆ ಇದನ್ನ ಬೇಸಿಕಲಿ ಎಷ್ಟೊಂದು ಜನ ಚಿನ್ನನ ತೊಳೆಯೋಕೆ ಯೂಸ್ ಮಾಡ್ತಾರೆ. ಇವಾಗ ತುಂಬ ಕಮ್ಮಿ ಆಗಿದ್ದಾರೆ, ಬಟ್ ಈಗಲೂ ಕೆಲವ್ರು ಯೂಸ್ ಮಾಡ್ತಾರೆ. ಏನಕ್ಕಂದರೆ ಇದರಲ್ಲಿ ಉಜ್ಜಿ ಚಿನ್ನನ ತೊಳೆದ್ರೆ ಪಳ ಅಂತ ಹೊಳೆಯುತ್ತೆ. ಅದರಿಂದ ಇವತ್ತಿಗೂ ಎಷ್ಟೊಂದು ಜನ ಇದನ್ನ ಯೂಸ್ ಮಾಡ್ತಾರೆ. ಸೊ ನೀವಿಲ್ಲಿ ಇದನ್ನ ನೋಡ್ಬೋದು. ಇದೇನಂದರೆ ಕಾಟ್ ಟೊಮೆಟೊ. ಇದಿದೆಯಲ್ಲ ಕಾಟ್ ಟೊಮೆಟೊ, ಇದನ್ನ ತೋರಿಸ್ತೀನಿ ರೀ. ಸೊ ಈ ಟೊಮೊಟೊನ ನಾರ್ಮಲಿ ತಮಿಳ್ನಾಡಲ್ಲಿ ಮಟನ್ ಸಾಂಬಾರಿಗೆ ಯೂಸ್ ಮಾಡ್ತಾರೆ. ಮತ್ತು ಫಾರಿನಲ್ಲೆಲ್ಲ ಮಾಮೂಲಿ ನಾವು ಹೆಂಗೆ ಟೊಮೊಟೊ ಯೂಸ್ ಮಾಡ್ತೀವಿ, ನಾಟ್ ಟೊಮೊಟೊನ ಆ ಥರ ಇದನ್ನ ಯೂಸ್ ಮಾಡ್ತಾರೆ. ಸೊ ಇದು ಬೆಳೆಯೋದೇ ಇಷ್ಟು ದಪ್ಪ, ಇಷ್ಟೇ. ತಿನ್ನೋಣ ಇರಿ. ಇದು ನಾರ್ಮಲ್ ಟೊಮೆಟೊಗಿಂತ ಜಾಸ್ತಿ ಟೇಸ್ಟ್ ಇರುತ್ತೆ ಆ್ಯಂಡ್ ಜಾಸ್ತಿ ಸಿಹಿ ಇರುತ್ತೆ. ಇಲ್ಲಿ ನೋಡ್ಬೋದು ಇನ್ನೂ ತುಂಬ ಇದೆ. ಇಲ್ಲೆಲ್ಲ ನೋಡ್ಬೋದು ನೀವು, ಕಾಣ್ತಿದೆಯಾ? ಇಲ್ಲಿ ಅಲ್ಲಿ ಕೆಂಪಿದೆಯಲ್ಲ, ಅಷ್ಟೇ ದಪ್ಪ ಬೆಳೆಯೋದು. ಒಳ್ಳೆ ಟೇಸ್ಟ್ ಇರುತ್ತೆ ಮಾತ್ರ. ಸೊ ಗಾಯ್ಸ್, ಇದಿಷ್ಟಾಗಿತ್ತು ನನ್ನ 48 ಗಂಟೆಗಳು 100 ಎಕರೆ ಪ್ರದೇಶದಲ್ಲಿ ಒಬ್ಬನೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಆ್ಯಂಡ್ ಇಷ್ಟ ಆಗಿದರೆ ಲೈಕು, ಶೇರು, ಸಬ್ಸ್ಕ್ರೈಬು ಮಾಡಿ. ಆ್ಯಂಡ್ ಆಲ್ವೇಸ್ ಐ ಸೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.
ಮತ್ತೊಮ್ಮೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.